ಭಾರತದಲ್ಲಿ ಮತ್ತೆ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಅಮಾಯಕ ವಿದ್ಯಾರ್ಥಿನಿಯರ ಬಾಲಿನ ಜೊತೆ ಚೆಲ್ಲಾಟ ಮಾಡಿದವರು ಯಾರು? ಅದೆಷ್ಟೋ ವಿದ್ಯಾರ್ಥಿಗಳು ಇವತ್ತು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ. ಸ್ನೇಹಿತರೆ, ಇವತ್ತು ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಮತ್ತೆ ಎಕ್ಸಾಮ್ ಆಗಿದೆ. ಆ ಎಕ್ಸಾಮಿನಲ್ಲಿ ಯಾರಿಗೆ ಲಾಭ ಆಗಿದೆ? ನಮಗೆ ಲಾಭ ಆಗಿದೆಯಾ? ಅದೆಷ್ಟು 4-5 ವರ್ಷಗಳಿಂದ ಈ ಪರೀಕ್ಷೆಗೋಸ್ಕರ ತಯಾರಿಯನ್ನು ಮಾಡುತ್ತಾ ಇದ್ದಂತಹ ವಿದ್ಯಾರ್ಥಿನಿಯರು ಒಂದೇ ನಿಮಿಷದಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತೇಳಿ ಹೇಳಿ ಇಲ್ಲಿ ಅದೆಷ್ಟು ಅಮಾಯಕ ಜೀವವನ್ನು ಪಡೆದಿದ್ದಾರೆ. ಯಾರು ಬಲಿ ಪಡೆದಿದ್ದಾರೆ? ನಮ್ಮನ್ನು ಆಳುವಂತಹ ಸರ್ಕಾರ, ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ, ಇಲ್ಲಿನ ಶಿಕ್ಷಣ ಸಚಿವರು ಧರ್ಮೇಂದ್ರ ಪ್ರಧಾನ್, ವಿದ್ಯಾರ್ಥಿಗಳು, ಹೆತ್ತವರು, ಇಲ್ಲಿ ಸಾಮಾಜಿಕ ಕಾರ್ಯಕರ್ತರು, ಅದೆಷ್ಟೋ ಚಳವಳಿಗಾರರು ಇಲ್ಲಿ ಜಂತರ್ ಮಂತರ್ನಲ್ಲಿ ಪ್ರತಿಭಟನೆಯನ್ನು ಮೌನವಾಗಿ ಮಾಡ್ತಾ ಇದ್ದಾರೆ. ಅದೆಷ್ಟೋ ವಿದ್ಯಾರ್ಥಿಗಳನ್ನು 700ಕ್ಕಿಂತ ಅಧಿಕವಾದಂತಹ ವಿದ್ಯಾರ್ಥಿಗಳನ್ನು ಜೈಲಿಗೆ ಕಟ್ಟಿದ್ದಾರೆ. ಕತ್ತಲಿನ ಕೋಣೆಯಲ್ಲಿ ಜೀವನವನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಬಾಲಿ ಇದೆ, ಅವರು ಬಾಲಿ ಬದುಕಬೇಕಾಗಿದ್ದವರು. ಆದ್ರೆ ಇಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ಸೋರಿಕೆ ಮಾಡಿ 15 ಲಕ್ಷ 20 ಲಕ್ಷಕ್ಕೆ ಮಾರಿ ಇವರಿಗೆ ಬೇಕಾದಂತಹ ವ್ಯಕ್ತಿಗಳಿಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟು ಎಕ್ಸಾಮ್ ಅನ್ನು ಬರೆದು ಇವರು ನಾಳೆ ಡಾಕ್ಟರ್ ಆಗಿ ಆಸ್ಪತ್ರೆಗೆ ಬರ್ತಾರೆ. ಯಾರು ಆಸ್ಪತ್ರೆಗೆ ಹೋಗ್ತಾರೆ? ನಾವು ನೀವು ಸಾಮಾನ್ಯ ವ್ಯಕ್ತಿಗಳು. ನಾವು ಅದು ಹುಷಾರಿಲ್ಲ, ನಮ್ಮ ಮನಸ್ಸಿಗೆ ಹುಷಾರಿಲ್ಲ, ಶರೀರ ಭಾಗಗಳಿಗೆ ಹುಷಾರಿಲ್ಲ, ಕ್ಯಾನ್ಸರ್ ಪೀಡಿತ ಅಂತ ವ್ಯಕ್ತಿಗಳು ಹೋದ್ರೆ ಇವರು ಯಾವ ಭಾಗವನ್ನು ಇವರು ಶಸ್ತ್ರಚಿಕಿತ್ಸೆ ಮಾಡ್ತಾರೆ? ಏನು ಗೊತ್ತಿಲ್ಲದಂತಹ ವಿದ್ಯಾರ್ಥಿಗಳು, ಯಾವುದು ಗೊತ್ತಿಲ್ಲ ಇವರಿಗೆ. ನಮ್ಮನ್ನು ಆಳುವಂತಹ ಸರ್ಕಾರ ಹೇಳ್ತಾ ಇದೆ ಬಿ ಟೀಮ್, ಪಾಕಿಸ್ತಾನದ ಟೀಮ್ ಅಂತ ಹೇಳ್ತಾ ಇದೆ ವಿದ್ಯಾರ್ಥಿಗಳ ಜೊತೆ. ಅವರು ಅಧಿಕಾರಕ್ಕೆ ಬರುವಾಗ 2014ರಲ್ಲಿ ಹೇಳಿದಂತಹ ಮಾತುಗಳು ನಿಮಗೆ ನೆನಪಿರ್ಬೋದು ಸ್ನೇಹಿತರೆ. ಏನ್ ಹೇಳಿದ್ದಾರೆ ಅವರು? जनता के पैसे हैं, गरीब के पैसे हैं, हमारा किसान खेत में मजदूरी करता है, उससे निकला हुआ धन है, वो धन पर हिंदुस्तान का अधिकार है, हिंदुस्तान के कोटि कोटि गरीबों का अधिकार है और उनको वो धन मिलना चाहिए. ये हम संकल्प करते. ನಮ್ಮನ್ನು ಅಧಿಕಾರಕ್ಕೆ ತನ್ನಿ, ನಾವು ನಿಮ್ಮನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೇವೆ. ಅದೇನೋ ಬೇರೆ ಸರ್ಕಾರದವರು ನಮ್ಮ ಭಾರತವನ್ನು ಲೂಟಿ ಮಾಡ್ತಾ ಇದ್ದಾರೆ, ಇಟಲಿಗೆ ತೆಗೆದುಕೊಂಡು ಹೋಗ್ತಾ ಇದ್ದಾರೆ. ನಾವು ಈಗಿರುವಂತಹ 2026ರಲ್ಲಿ ಯಾವ ರೀತಿಯಾದಂತಹ ಜೀವನವನ್ನು ನಡೆಸ್ತಾ ಇದ್ದೇವೆ? 2014ರಲ್ಲಿ ಆರ್ಥಿಕವಾಗಿ ಸಬಲೀಕರಣದಂತಹ ಕುಟುಂಬಗಳು ಇವತ್ತು ಬೀದಿಗೆ ಬಿದ್ದಿವೆ. ಯಾವಾಗ ನೋಡಿದ್ರು ಗಂಡ ಹೆಂಡತಿ ಜಗಳ, ಅಲ್ಲಿ ಕೊಲೆ ಯಾಕೆ ಆಗ್ತಾ ಇದೆ ಅಂದ್ರೆ ಕೈಯಲ್ಲಿ ದುಡ್ಡಿಲ್ಲದೆ ಇರುವುದರಿಂದ ಆಗ್ತಾ ಇದೆ. ಮಾನಸಿಕವಾಗಿ ನೆಮ್ಮದಿ ಇಲ್ಲ, ಸಾಲಗಳಿಂದ ಕೂಡಿದೆ, ಬ್ಯಾಂಕ್ನಿಂದ ನೋಟಿಸ್ ಬರ್ತಾ ಇದೆ, ಜೀವನ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಸಾಲ ಪಡೆದುಕೊಂಡಂತ ವ್ಯಕ್ತಿಗಳು ಸಾಲವನ್ನು ಹಿಂತಿರುಗಿ ಕೇಳ್ತಾ ಇದ್ದಾರೆ, ಮುಖ ತೋರಿಸಲಿಕ್ಕೆ ಆಗ್ತಾ ಇಲ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂದ್ರೆ ನಮ್ಮನ್ನಾಳುವಂತಹ ಸರ್ಕಾರ. ಇವರು ಬಹುಸಂಖ್ಯಾತರಾಗಿರುವಂತಹ ನಮ್ಮ ಸಹೋದರಿಯರಿಗೆ ಇವರು ಹೇಳುದು ಏನಂದ್ರೆ ಹೌದೋ ನೋಡಿ ಅದೇ ನೋಡಿ, ಕೈಯ ಬೆರಳಿನಷ್ಟೇ ಸಂಖ್ಯೆಯಲ್ಲಿರುವಂತಹ ವ್ಯಕ್ತಿಗಳು ಮುಸಲ್ಮಾನರು. ಇವರು ಈ ಬಹುಸಂಖ್ಯಾತರಾಗಿರುವಂತಹ ಇವರನ್ನು ಯಾವ ರೀತಿ ಕೊಳ್ಬಹುದು? ಅವರು ಕೊಳ್ತಾರೆ ನೋಡಿ, ಗಡ್ಡ ಬಿಟ್ಟಿದವನು ಬಂದಿದ್ದಾನೆ ನೋಡಿ 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 ನಾಟಕ ಮಾಡ್ತಾ ಇದ್ದಾರೆ. ಸ್ನೇಹಿತರೆ, ಒಂದು ಮಾತನ್ನು ತಿಳ್ಕೊಳ್ಳಿ, ನಮ್ಮ ಮನಸ್ಸಿಗೆ ಇಲ್ಲಿ ವಿಷ ಬೀಜವನ್ನು ತುಂಬುತ್ತಾ ಇದ್ದಾರೆ. ದಿನಾಲು ನಾವು ಕೇಳುವಂತಹ ವಿಷಯಗಳು, ನಾವು ನೋಡುವಂತಹ ವಿಷಯಗಳು ನಮ್ಮ ಮನಸ್ಸಿನಲ್ಲಿ ಹಚ್ತಾ ಇದೆ. ನಮ್ಮ ಮನಸ್ಸಿನಲ್ಲಿ ಅದೇ ಬರ್ತಾ ಇದೆ, ಅದೇ ಚಿಂತನೆಗಳು ಬರ್ತಾ ಇದೆ. ಒಬ್ಬ ಟೋಪಿ ಆಗಿದಂತಹ ವ್ಯಕ್ತಿಯನ್ನು ನೋಡುವಾಗ ಅದೋ ಬಂದ ಭಯೋತ್ಪಾದಕ ಅಂತೇಳಿ ಯಾರು ಚಿಂತನೆಯನ್ನು ಕೊಡ್ತಾ ಇದ್ದಾರೆ? ನಮ್ಮನ್ನಾಳುವಂತಹ ಸರ್ಕಾರ. ಇಲ್ಲಿ ಯಾರು ಕೂಡ ಆರ್ಥಿಕವಾಗಿ ಸಬಲೀಕರಣ ಆಗ್ಬಾರ್ದು, ಯಾರ ಕೈಯಲ್ಲಿ ದುಡ್ಡು ಇರಬಾರ್ದು, ಅವರ ಬಿಸ್ನೆಸ್ ಹಾಳಾಗಬೇಕು. ಯಾಕೆಂದ್ರೆ ಕೈಯಲ್ಲಿ ದುಡ್ಡು ಬಂದ್ರೆ ಸರ್ಕಾರವನ್ನು ನೇರವಾಗಿ ಪ್ರಶ್ನೆ ಮಾಡುವಂತಹ ಅದೆಷ್ಟೋ ನಾಯಕರಲ್ಲಿ ಹುಟ್ಟುತ್ತಾರೆ. ಆ ನಾಯಕರಲ್ಲಿ ಹುಟ್ಟಬಾರದು. ಇನ್ನು ನಾವು ಕೆಳಗೆ ಹೋಗ್ಬೇಕು. ಆಗ ಒಂದು ದಿನದ ಊಟಕ್ಕೋಸ್ಕರ ನಾವು ಅಲೆದಾಡಲಿಕ್ಕೆ ಶುರು ಮಾಡಿದಾಗ ಈ ಸರ್ಕಾರ ಇಲ್ಲಿರುವಂತಹ ಎಲ್ಲ ಸರ್ಕಾರಿ ಸವಲತ್ತುಗಳನ್ನು ಅವರು ಖಾಸಗಿ ವ್ಯಕ್ತಿಗಳಿಗೆ ಮಾರಿ ಅವರ ಜೋಬನ್ನು ತುಂಬಿಸ್ತಾ ಇದ್ದಾರೆ. ನಾವು ಬಡ ಜನರು, ಬಡ ವಿದ್ಯಾರ್ಥಿಗಳು 4-5 ವರ್ಷಗಳವರೆಗೆ ಇಲ್ಲಿ ಕಲಿತು, ಮನೆಯನ್ನು ಅಡವಿಟ್ಟು, ಬ್ಯಾಂಕಿನಿಂದ ಸಾಲವನ್ನು ಪಡೆದು 1 ನಿಮಿಷ ಪರೀಕ್ಷೆ ಕೊಠಡಿಗೆ ಹೋಗಲಿಕ್ಕೆ 1 ನಿಮಿಷ ಬರ್ತಾ ಇದೆ. ಟಿವಿಯಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ. ಮಗಳು ಮನೆಯ ಒಳಗೆ ಬಾಗಿಲು ಹಾಕಿ ಕುಳಿತುಕೊಂಡಿದ್ದಾಳೆ. ಮನೆಯ ಹೊರಗಡೆ ಅಮ್ಮ ಕರಿತಾ ಇದ್ದಾರೆ, ಮಗಳೇ ಬಾ, ಏನಾಗಿದೆ ಬಾ, ಮಾತುಕತೆ ಮಾಡೋಣ. ಆದ್ರೆ ಮಗಳು ಇನ್ನು ಬರಬರದ ಲೋಕಕ್ಕೆ ಹೋಗಿದ್ದಾಳೆ, ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾಳೆ. ಯಾರು ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾರೆ? ಬಡ ವಿದ್ಯಾರ್ಥಿನಿಗಳು. ಸ್ನೇಹಿತರೆ, ಒಂದು ಮಾತನ್ನು ಅರ್ಥ ಮಾಡಿಕೊಳ್ಳಿ, ನಾವು ಇಲ್ಲಿ ಸರ್ಕಾರದ ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಇಲ್ಲಿನ ನಿಯಮ ವ್ಯವಸ್ಥೆ ಕುರಿತು ನಾವು ಮಾತಾಡ್ತಾ ಇದ್ದೇವೆ, ಪ್ರಶ್ನೆಗಳನ್ನು ಕೇಳ್ತಾ ಇದ್ದೇವೆ. ಆದ್ರಿಂದ ನೀಟ್ ಪರೀಕ್ಷೆ ಪತ್ರಿಕೆ ಸೋರಿಕೆಗೆ ಮುಖ್ಯ ಹಗರಣ ಆಗಿರುವುದು ಶಿಕ್ಷಣ ಸಚಿವರು. ಅವರು ರಾಜೀನಾಮೆ ಕೊಡಲೇಬೇಕು.
ಅವರು ಯಾಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಶಿಕ್ಷಣ ಸಚಿವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ, ಅಲ್ಲಿ ಅಮಾಯಕ ವಿದ್ಯಾರ್ಥಿಗಳು ಸತ್ತೋಗ್ತಾ ಇದ್ದಾರೆ, ಇವರು ಹುಟ್ಟುಹಬ್ಬದ ಶುಭಾಶಯಗಳನ್ನು ಕೊಡ್ತಾ ಇದ್ದಾರೆ. ಒಂದು ಮಾತನ್ನು ನಾವು ತಿಳಿದುಕೊಳ್ಳೋಣ, ನಮ್ಮ ಜೀವನವನ್ನು ಸಾಗಿಸಬೇಕಂದ್ರೆ, ನಮ್ಮ ಮನೆಯಲ್ಲಿ ಗ್ಯಾಸ್ ಹೊತ್ತಿಸಬೇಕಂದ್ರೆ ನಾವು ಕೆಲಸ ಮಾಡಿ ದುಡ್ಡು ತೆಗೆದುಕೊಂಡು ಬರಬೇಕು. ಒಂದು ಮ್ಯಾಚ್ ಬಾಕ್ಸ್ ಖರೀದಿ ಮಾಡಬೇಕಂದ್ರೆ ಟ್ಯಾಕ್ಸ್ ಕಟ್ಟಬೇಕು. ಆ ಟ್ಯಾಕ್ಸಿನ ದುಡ್ಡು ಎಲ್ಲಿ ಹೋಗ್ತಾ ಇದೆ? ಇದೇ ಸರ್ಕಾರದ ಕೈಗೆ ಹೋಗ್ತಾ ಇದೆ. ಏನನ್ನೆಲ್ಲ ಕೊಟ್ಟಿದ್ದಾರೆ. ನಾನು ಕೆಲಸ ಮಾಡಿಲ್ಲ ಅಂದ್ರೆ ನನ್ನ ಮನೆ ಹೇಗೆ ನಡೀತಾ ಇದೆ? ನೀವು ಹೇಳಿ. ನಾವು ನಮ್ಮನ್ನೇ ಪ್ರಶ್ನೆ ಮಾಡಿಕೊಳ್ಳುವಂತಹ ಸಮಯ ಬಂದಿದೆ. 2026 ಮುಂದಿನ ಕಾಲಘಟ್ಟ. ನೀವು ನೋಡಿ, ಪಕ್ಕದ ರಾಷ್ಟ್ರ ಚೀನಾವನ್ನು ನೋಡಿ, ಅಲ್ಲಿರುವಂತಹ ವ್ಯವಸ್ಥೆಗಳನ್ನು ನೋಡಿ, ಅಲ್ಲಿರುವಂತಹ ರೋಡುಗಳನ್ನು ನೋಡಿ. ಇಲ್ಲಿ ಈ ಸರ್ಕಾರ ರೋಡುಗಳನ್ನು ಮಾಡ್ತಾ ಇದೆ, ಕೈಯಲ್ಲಿ ಎತ್ತಿದ್ರೆ ಡಾಮರ್ ಕೈಯ ಮೇಲೆ ಬರ್ತಾ ಇದೆ. ಇಂತಹ ಭ್ರಷ್ಟಾಚಾರದಿಂದ ತುಂಬಿದಂತಹ ಈ ಸರ್ಕಾರ ಖಂಡಿತವಾಗಿಯೂ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆಯಿಂದ ಅಮಾಯಕರ ಜೀವನ ಇಲ್ಲಿ ಬಲಿಯಾಗಿದೆ. ಅಂತಹ ಸಚಿವರು ಖಂಡಿತವಾಗಿಯೂ ರಾಜೀನಾಮೆಯನ್ನು ಕೊಡಬೇಕು ಅಂತ ಹೇಳಿ ನಾವು ಮುಖ್ಯವಾಗಿ ಕೇಳ್ಕೊಳ್ತಾ ಇದ್ದೇವೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ. ಧನ್ಯವಾದಗಳು.